ಕ್ಷೇತ್ರದಲ್ಲಿ ಸುಮಾರು 2 ಆಸ್ಪತ್ರೆ ಮತ್ತು 4 ಯೂನಿಟ್ಗಳ ಉದ್ಘಾಟನೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಸಹ ಬಂದಿದ್ದರು. ಭಾಳ ಪುಣ್ಯವಾದ ಕೆಲಸ. ಇವತ್ತು ಡೈಲಿ 1,000 ಜನ ಪೇಷಂಟ್ಸು ಈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವಂಥದ್ದು. ಆ ಎಲ್ಲ ರೋಗಿಗಳಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳಿ ಹೈಟೆಕ್ ಆಸ್ಪತ್ರೆ ಥರ ಮಾಡಿದ್ವಿ. ನೀವು ಆಪರೇಷನ್ ಥಿಯೇಟರ್ ನೀವು ನೋಡಿದ್ರಿ OT ಭಾಳ ಅತ್ಯುನ್ನತ ಇದರಲ್ಲಿ ಉನ್ನತ ದರ್ಜೆಯ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು. ಅದ್ರ ಜೊತೆಯಲ್ಲಿ ಮತ್ತು ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಮತ್ತು ಡಯಾಲಿಸಿಸ್ ಭಾಳ ಪುಣ್ಯವಾದ ಕೆಲಸ. 20 ಬೆಡ್ಗಳ ಹೊಸ ಯೂನಿಟ್ಗಳನ್ನು ಇಟ್ಟಿದ್ವಿ. ಈ ಥರ ಎಲ್ಲ ಕೆಲಸಗಳನ್ನು ಮಾಡಿ ಬರೀ ಕೋಲಾರ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿರುವಂಥದ್ದು 2 ಭಾಳ ಇಂಪಾರ್ಟೆಂಟು ಸಾರ್ವಜನಿಕರಿಗೆ ಅಂದರೆ, ಒಂದು ಆರೋಗ್ಯ, 2 ಶಿಕ್ಷಣ. ಆರೋಗ್ಯ ಶಿಕ್ಷಣ ಅತಿ ಉನ್ನತವಾದ ಅತಿ ಪುಣ್ಯವಾದ ಕೆಲಸ. ಆ ಕೆಲಸಗಳನ್ನು ಇಡೀ ರಾಜ್ಯದ ಜನತೆಗೆ ಕೊಡಬೇಕು ಅನ್ನೋದೇ ಸಿದ್ದರಾಮಯ್ಯನವರ ಸರ್ಕಾರ ಧ್ಯೇಯ ಆಗಿರ್ತದೆ. ಅದೇ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನನ್ನ ಪ್ರಕಾರ ಸುಮಾರು 800 ಕೋಟಿ ಆಗ್ತದೆ ಮೆಡಿಕಲ್ ಕಾಲೇಜ್. ಯಾಕಂದ್ರೆ ನಾವು PPP ಮಾಡಲಲ್ಲಿ ಮಾಡಿದ್ವಿ, ಆದರೆ PPP ಮಾಡ್ಲಿಕ್ಕೆ ಯಾರು ಬಂದಿಲ್ಲ ಟೆಂಡರ್ ಹಾಕಕ್ಕೆ. ಮುಖ್ಯಮಂತ್ರಿಗಳ ಹತ್ರ ಹೇಳಿದೆ ನಾನು, ಈ ಥರ ಬಂದಿಲ್ಲ ಅಂತ. ಆಯ್ತಪ್ಪ, ಈ ಸರಿ ಬಜೆಟಲ್ಲಿ ಸರ್ಕಾರದ ವತಿಯಿಂದನೇ ನಾವು ಮೆಡಿಕಲ್ ಕಾಲೇಜ್ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ APMC 100 ಎಕರೆ ತಗೊಂಡಿದ್ದೀವಿ. ಪ್ರಕರಣ ಆಗಿರ್ಬೋದು, ಮತ್ತೊಂದು DGP ಅವರ ಪ್ರಕರಣ ಆಗಿರ್ಬೋದು. DGP ಪ್ರಕರಣ ಅದು ಅವರ ವೈಯಕ್ತಿಕ ವಿಚಾರ. ಅದು ಸರ್ಕಾರಕ್ಕೆ ಸಂಬಂಧ ಇಲ್ಲ. ಒಬ್ಬರು ಸರ್ಕಾರಿ ಅಧಿಕಾರಿ, ನಿಜಾಂಶ ಏನು ನನಗೆ ಗೊತ್ತಿಲ್ಲ. ಆದರೆ ಅದರ ಬಗ್ಗೆ ಸೂಕ್ತ ಒಂದು ವಿಚಾರ ತನಿಖೆ ಆಗ್ತದೆ. ಶಿಡ್ಲಘಟ್ಟದಲ್ಲೂ ಕೂಡ ನಾವು ಯಾರು ಅದಕ್ಕೆ ಒಪ್ಪುವಂಥದ್ದಲ್ಲ. ಆ ರೀತಿಯಾಗಿ ಯಾರು ಮಾತಾಡಬಾರ್ದು ಅಂತ ನಾವು ಹೇಳಿದ್ದೀವಿ, ನಮ್ಮ ಸರ್ಕಾರ ಪಕ್ಷದವರು ಕೂಡ ಹೇಳಿದ್ದಾರೆ. ಅದರಿಂದ ಆ ರೀತಿಯಾಗಿ ಒಬ್ಬ ಅಧಿಕಾರಿಗಳ ಮೇಲೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ಖಂಡಿತ ಇಂಥ ಒಂದು ಘಟನೆಗಳಾದಾಗ ನಾವು ಅದು ಅಂಥ ವಿಚಾರದ ಸಪೋರ್ಟಲ್ಲಿ ನಾವೇನಿಲ್ಲ. ನಕಲಿ ವೈದ್ಯರ ಅವಳಿ ನೋಡಿ, ನಕಲಿ ವೈದ್ಯರು ನಾವು ಮತ್ತೆ ಶುರು ಆಗ್ತಿದೆ. ಏನ್ ಮಾಡ್ತೀರಾ ಈಗ? ಇದು ಸಾಮಾಜಿಕ ವ್ಯವಸ್ಥೆಗಳು, ಆಯ್ತಾ? ಇದು ಸ್ಥಳೀಯವಾಗಿ ಅನೇಕ ಜನ ಅವ್ರಿಗೆ ಬೆಂಬಲ ಕೊಡೋರು ಇದ್ದಾರೆ. ನಮ್ಮ ಕಡೆಯಿಂದ ಕ್ರಮ ತಗೊಳ್ಳೋಕ್ಕೂ ಕೂಡ ಮಾಡಿಸ್ತಾ ಇದೀವಿ. ನಮ್ಮ ಅಧಿಕಾರಿಗಳು ಕೂಡ ಹೇಳಿದೀವಿ. ಮತ್ತು ಕಾನೂನನ್ನು ಕೂಡ ಸ್ವಲ್ಪ ಕಠಿಣವಾದ ಕಾನೂನುಗಳು ಕೂಡ ಮಾಡಿದೀವಿ. ಆದ್ರೆ ಇದನ್ನ ನಾವು ಎದುರಿಸ್ತಾ ಇರಬೇಕು. ಸೊ ಅದಕ್ಕೆ ಅದು ಈ ಗಡಿ ಭಾಗ ಜಿಲ್ಲೆಗಳಲ್ಲಿ ಹೆಚ್ಚು ಸಮಸ್ಯೆಗಳು. ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬೀದರ್, ಈ ತರ ಜಿಲ್ಲೆಗಳಲ್ಲಿ ಹೆಚ್ಚು ಸಮಸ್ಯೆ ಇದೆ. ಅದಕ್ಕೆ ನಾನು ಗಮನ ಇರ್ತದೆ. ಓಕೆ, ಥ್ಯಾಂಕ್ ಯು.